ಎಸ್ ಎಚ್ ಕಲಾನಿಕೇತನ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಹೃದಯಪೂರ್ವಕ ಸ್ವಾಗತ. ಚಿತ್ರ ಎಂದಾಗ ಎಲ್ಲರ ಮನಸ್ಸು ಕೂಡ ಅರಳುತ್ತದೆ. ಚಿತ್ರ ರಚಿಸಬೇಕೆಂಬ ಆಸೆ ಕೂಡ ಉಂಟಾಗುತ್ತದೆ. ಆದರೆ ಹೇಗೆ ರಚಿಸಬೇಕೆಂಬುದು ಗೊತ್ತಿರಲ್ಲ. ನಾನು ಈ ಚಾನಲ್ ಮೂಲಕ ಚಿತ್ರಕಲೆಯನ್ನು ಹೇಗೆ ಹಂತವಾಗಿ ಕಲಿಯಬಹುದು ಎಂಬುದನ್ನು, ಅಂದರೆ ನಾವು ಯಾವುದೇ ಭಾಷೆಯನ್ನು ಕಲಿಯುವಾಗ, ಉದಾಹರಣೆಗೆ ಈಗ ಕನ್ನಡ ಕಲಿಬೇಕಂತಂದ್ರೆ ನಾವು ಅದಿಂದ ಪ್ರಾರಂಭ ಮಾಡಿ ಕ್ಷ ತನಕ, ನಂತರ ಅವುಗಳ ಒತ್ತಕ್ಷರ ಕಲಿತು, ನಂತರ ಅವುಗಳ ಬಳ್ಳಿಗಳನ್ನು ಕಲಿತು, ನಂತರ ಶಬ್ದ ರಚಿಸಿ ವಾಕ್ಯವನ್ನು ಹೇಗೆ ಕಲಿತೇವೋ ಅದೇ ತರಹ ಚಿತ್ರಕಲೆಯನ್ನು ಬೇಸಿಕ್ನಿಂದ ಪ್ರಾರಂಭ ಮಾಡಿ ಸಂಪೂರ್ಣವಾಗಿ, ಸುಲಭವಾಗಿ, ಕಡಿಮೆ ಅವಧಿಯಲ್ಲಿ ಚಿತ್ರ ರಚಿಸುವುದನ್ನು ಮತ್ತು ಬಣ್ಣ ತುಂಬುವುದರ ಜೊತೆಗೆ ಕಲಿಕೆಗೆ ಸಂಬಂಧಿಸಿದ ಹಲವಾರು ಚಟುವಟಿಕೆಗಳನ್ನು ತಿಳಿಸುವ ಉದ್ದೇಶ ಈ ಚಾನಲ್ದಾಗಿರ್ತದೆ. ನಾನು ಚಿತ್ರಕಲೆಯಲ್ಲಿ MFA ಅಂದರೆ ಮಾಸ್ಟರ್ ಡಿಗ್ರಿ ಪಡೆದು ಸುಮಾರು 25 ವರ್ಷಗಳ ಅನುಭವ ಐತಿ. ದೇಶದ ಹಲವಾರು ಭಾಗಗಳಲ್ಲಿ ನನ್ನ ಕಲಾಕೃತಿಯನ್ನು ಪ್ರದರ್ಶಿಸಿದ್ದೇನೆ. ಜೊತೆಗೆ ರಾಷ್ಟ್ರಮಟ್ಟದ ಕಲಾ ಶಿಬಿರಗಳಲ್ಲಿ ಭಾಗವಹಿಸಿದ್ದೇನೆ ಅಂತ ಹೇಳ್ತಾ, ಇದು ನನ್ನ ಮೊದಲ ವಿಡಿಯೋ ಆಗಿದ್ದು, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಜೊತೆಗೆ ನಿಮ್ಮ ಇತರ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಿತ್ರ ಬರೆಯೋಕೆ ಮೊದಲು ಏನು ಬೇಕಪ್ಪ ಅಂತಂದ್ರೆ ಒಂದು ಪೆನ್ಸಿಲ್, ಒಂದು ರಬ್ಬರು, ಒಂದು ಸ್ಕೇಲು, ಒಂದು ಬಿಳಿ ಹಾಳೆ, ಒಂದು ಹಲಿಗೆ ಅಥವಾ ಎಕ್ಸಾಮ್ ಬರೆಯಿಟ್ಟಿದ್ರೆ ನಾವು ಆರಾಮಾಗಿ ಚಿತ್ರನ ಬರಿಬೋದು. ಮೊದಲಿಗೆ ಮಾಡಬೇಕಪ್ಪ ಅಂದ್ರೆ ಆ ಬಿಳಿ ಹಾಳೆ ಒಳಗೆ ಸಮಾಂತರವಾಗಿ 2 ಗೆರೆಯನ್ನು ಬರಿಬೇಕು. ಆ 2 ಗೆರೆ ಬರೆದ ನಂತರ ಅದ್ರ ಕೆಳಗಡೆ ಒಂದು ಕಡೆಗೆ ಕಡಿಮೆ ಆಗಲ್ಲ ಇರಂಗೆ, ಮತ್ತೊಂದು ಕಡೆಗೆ ಜಾಸ್ತಿ ಆಗಲ್ಲ ಇರಂಗೆ 2 ಗೆರೆಗಳನ್ನು ನಾವು ಬರಿಬೇಕು. ಆ 2 ಗೆರೆ ಬರೆದ ನಂತರ ಆ ಗೆರೆ ಕೆಳಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಮೊದಲು ಹೆಂಗೆ ಬರೆದ್ವಲ್ಲ ಸೇಮ್ ಅದೇ ರೀತಿನ ಒಂದು ಕಡೆಗೆ ಕಡಿಮೆ ಆಗಲ್ಲ ಇರಬೇಕು, ಮತ್ತೊಂದು ಕಡೆಗೆ ಜಾಸ್ತಿ ಆಗಲ್ಲ ಇರಂಗೆ ಮತ್ತೆರಡು ಗೆರೆನ ಸೇಮ್ ಅಲ್ಲಿ ಮೇಲುಗಡೆ ಹೆಂಗೆ ಹಾಕೋದಿಲ್ಲ ಅದೇ ರೀತಿ ಬರಿಬೇಕು. ಆ ನಂತರ ಏನು ಮಾಡ್ಬೇಕಪ್ಪ ಅಂದ್ರೆ, ಈ ಗೆರೆಗಳು ಹಾಕಿದ ನಂತರ ಮೇಲಿನ 2 ಸಮಾಂತರ ಗೆರೆ ಒಳಗೆ ನಾವು ವೃತ್ತಗಳನ್ನು ಬರಿತಾ ಹೋಗ್ಬೇಕು. ಆ ವೃತ್ತಗಳು ಹೆಂಗಿರ್ಬೇಕಪ್ಪ ಅಂತಂದ್ರೆ, ಕಂಪಾಸ್ನಾಗ ಇರ್ತಕ್ಕಂಥ ತ್ರಿಜ್ಯ ತೊಗೊಂಡು ಅಥವಾ ಕೈವಾರ ತೊಗೊಂಡು ಬರ್ದಂಗೆ ಇರ್ಬೇಕು. ಅವಾಗ ಅವು ಹೆಂಗೆ ಕಾಣದಪ್ಪ ಅಂದ್ರೆ, ನೋಡೋರಿಗೆ ಇವ್ರು ಕೈಯಿಂದ ಬರ್ದಾರೋ ಅಥವಾ ತ್ರಿಜ್ಯ ತೊಗೊಂಡು ಬರ್ದಾರೋ ಅಂತ ಅವ್ರಿಗೆ ಅನಿಸ್ಬೇಕು. ಆ ರೀತಿ ನಾವು ವೃತ್ತಗಳನ್ನು ಬರೀಬೇಕು. ಇದರಿಂದ ಏನು ಪ್ರಯೋಜನ ಆಗತ್ತಪ್ಪ ಅಂತಂದ್ರೆ, ದೊಡ್ಡವ್ರಿಗಾಗಲಿ ಅಥವಾ ಸಣ್ಣವ್ರಿಗಾಗಲಿ ಅಥವಾ ಶಾಲಾ ಮಕ್ಕಳಿಗಾಗಲಿ ಇದರಿಂದ ಅಕ್ಷರಗಳು ಬಹಳಷ್ಟು ದುಂಡಾಗಕ್ಕೆ ಕಾರಣ ಆಗ್ತಾವೆ. ಹಿಂಗೆ ಶಾಲಾ ಮಕ್ಕಳಿಗೆ ಅಕ್ಷರ ದುಂಡಾಗೋದ್ರಿಂದ ಅವರು ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ಗಳನ್ನು ತಗೊಳ್ಳಿಕ್ಕೆ ಈ ವೃತ್ತಗಳು ಬಹಳಷ್ಟು ಕಾರಣ ಆಗ್ತಾವಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ಇನ್ನೊಂದು ಪ್ರಯೋಜನ ಏನಪ್ಪ ಅಂತಂದ್ರೆ, ಏಕಾಗ್ರತೆ ಜಾಸ್ತಿ ಆಗೋದ್ರಲ್ದನ ಅಕ್ಷರಗಳನ್ನು ಪ್ರಮಾಣಬದ್ಧವಾಗಿ ಬರೀತಾರೆ. ಇದಾದ ಮೇಲೆ ಕೆಳಗಿನ ಗೆರೆ ಒಳಗೆ ನಾವು ಯು ಶೇಪ್ನೊಳಗೆ ವೃತ್ತಗಳನ್ನು ಬರಿಬೇಕು. ಈ ವೃತ್ತಗಳು ಯು ಶೇಪ್ನೊಳಗೆ ಕೆಳಗಿನ ಮತ್ತು ಮೇಲಿನ ಗೆರೆಗೆ ಸೀದಾ ಉಲ್ಟಾಗಿ ಟಚ್ ಆಗಿರಬೇಕು. ಜೊತೆಗೆ ಬಲಗಡೆಗೆ ಸ್ವಲ್ಪ ಬಾಗಿರಬೇಕು. ಇದರಿಂದ ಏನಾಕತ್ತಪ್ಪ ಅಂತಂದ್ರೆ, ನಾವು ದೊಡ್ಡ ದೊಡ್ಡ ಚಿತ್ರ ಬರೆಯುವಾಗ ಮತ್ತು ನಿಸರ್ಗದಲ್ಲಿರುವ ವಿವಿಧ ವಸ್ತುಗಳಾದ ಮರ, ಗಿಡ, ಪ್ರಾಣಿಗಳನ್ನು, ಪಕ್ಷಿಗಳನ್ನು ಮತ್ತು ಇನ್ನಿತರ ಯಾವುದೇ ಜೀವಿಗಳನ್ನು ಚಿತ್ರ ಬಿಡಿಸುವಾಗ ನಾವು ಧೈರ್ಯವಾಗಿ ಸ್ಕೆಚ್ ಮಾಡಿ ಚಿತ್ರನ ಬರಿಬೋದು. ಕೆಲವೊಬ್ಬರಿಗೆ ಏನಾಕತ್ತೆ ಅಂತಂದ್ರೆ, ಚಿತ್ರ ಬರೆಯುವಾಗ ಕೈ ನಡುಗ್ತಾವೆ. ಹಿಂಗೆ ನಡುಗಿದಾಗ ಚಿತ್ರ ಚೆಂದ ಕಾಣಲ್ಲ, ಗೆರೆ ಸೊಟ್ಟಪಟ್ಟ ಆಗೋದ್ರಿಂದ ನೋಡೋಕೆ ಸುಂದರವಾಗಿ ಕಾಣಲ್ಲ. ಸುಂದರವಾಗಿ ಕಾಣಬೇಕಂದ್ರೆ ನಾವು ಬರೆದ ಗೆರೆಗಳು ಬಹಳಷ್ಟು ಪವರ್ಫುಲ್ ಗೆರೆ ಆಗಿರ್ಬೇಕು. ಆವಾಗ ಮಾತ್ರ ಆ ಚಿತ್ರಗಳಲ್ಲಿನ ಗೆರೆಗಳು ಪವರ್ಫುಲ್ಲಾಗಿ ಕಾಣ್ತಾವೆ. ಹಿಂಗೆ ಪವರ್ಫುಲ್ ಗೆರೆ ಕಾಣ್ಬೇಕಂತಂದ್ರೆ ನಾವು ಪದೇ ಪದೇ ಇಂಥವುಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಕತಿ. ಈ ಗೆರೆ ಒಳಗೆ ಬರೆದಾದ್ಮೇಲೆ ಕೆಳಗಿನ ಗೆರೆ ಒಳಗೆ ನಾವು ಮೇಲೆ ಯಾವ ರೀತಿ ಬರೆದ್ವಲ್ಲ ಯು ಶೇಪ್ನೊಳಗೆ ಅದೇ ರೀತಿ ಸೇಮ್ ಟು ಸೇಮ್ ವೃತ್ತಗಳನ್ನು ಬರಿಬೇಕು. ಹೆಂಗಪ್ಪ ಅಂದ್ರೆ, ಮೇಲಿನ ಮತ್ತು ಕೆಳಗಿನ ಗೆರೆಗೆ ಟಚ್ ಆಗಿರ್ಬೇಕಲ್ದನ ಅವು ಎಡಗಡೆಗೆ ಬಾಗಿರ್ಬೇಕು. ಹಿಂಗೆ ಬರೆಯೋದ್ರಿಂದ ಏನು ಪ್ರಯೋಜನಪ್ಪ ಅಂತಂದ್ರೆ, ನಾವು ಮೇಲೆ ಏನು ವೃತ್ತಗಳನ್ನು ಬರೆದಿಲ್ಲ ಆ ವೃತ್ತಗಳ ಎಲ್ಲ ಪ್ರಯೋಜನಗಳು ಈ ವೃತ್ತಗಳಲ್ಲಿ ಕೂಡ ನಮಗೆ ಸಿಗ್ತಾವೆ.
ನಾನು ಕೂಡ ಇದೇ ರೀತಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಚಿತ್ರ ಬರೆಯೋಕೆ ಕಲ್ತಿದ್ದೆ. ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಿರಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಸಲಹೆ ಅಷ್ಟೇ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡಕತ್ತಿರಲ್ಲ ಅವರು ಈ ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಮತ್ತು ಈ ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ಮತ್ತು ಈ ವಿಡಿಯೋನ ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಪದೇ ಪದೇ ನೋಡ್ತಾ ಇರಿ. ಮುಂದಿನ ವಿಡಿಯೋದೊಳಗೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಹೇಳ್ತೇನೆ ಅಂತ ತಿಳಿಸ್ತಾ ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು.